ಎಲ್ರಿಗೂ ನಮಸ್ಕಾರ. ನೀವು ಕೂಡ ಈ ರೀತಿ ಏರ್ ಲೇಯರಿಂಗ್ ಗ್ರಾಫ್ಟಿಂಗ್ ಮಾಡಬೇಕಾ? ಸುಲಭವಾಗಿ ಮಾಡ್ಬೋದು. ಹೆಚ್ಚು ಖರ್ಚು ಇಲ್ಲ, ಜೀರೋ ಖರ್ಚು ಅಂತ ಹೇಳ್ಬೋದು. ಈಗ ಏನೇನು ಬೇಕಂತ ನೋಡುವ. ಮೊದಲನೇದಾಗಿ ಚಾಕು ಬೇಕಾಗ್ತದೆ, ಅದು ಸ್ಕ್ರ್ಯಾಚ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಬೇಕಾಗ್ತದೆ ಗಿಡಕ್ಕೆ. ಆಮೇಲೆ ಪ್ಲಾಸ್ಟಿಕ್ ಕವರ್ ಬೇಕಾಗ್ತದೆ, ಅದನ್ನ ಕಟ್ಲಿಕ್ಕೆ ಬೇಕಾಗ್ತದೆ. ತದನಂತರ ಗೊಬ್ಬರ ಬೇಕಾಗ್ತದೆ, ಪುಡಿ ಗೊಬ್ಬರ ಮತ್ತೆ ಮರಳು, ಸ್ವಲ್ಪ ಮಣ್ಣು ಮಿಕ್ಸ್ ಮಾಡ್ಕೊಂಡಿದ್ರೆ ಒಳ್ಳೇದು. ಅದು ಸ್ವಲ್ಪ ಬೇಕಾಗ್ತದೆ. ಆಮೇಲೆ ದಾರ ಬೇಕಾಗ್ತದೆ, ಅದನ್ನ ಟೈಟ್ ಆಗಿ ಕಟ್ಲಿಕ್ಕೆ ಬೇಕಾಗ್ತದೆ. ಈಗ ಯಾವ ರೀತಿ ಮಾಡುವಂತ ನೋಡುವ. ಮೊದಲಾಗಿ ಸ್ಕ್ರಾಚ್ ಮಾಡ್ಕೊಳ್ಬೇಕು, ಯಾವ ಕಾಂಡ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡು ಪ್ಲಾಸ್ಟಿಕ್ ಕವರ್ ಅನ್ನ ತಕೊಂಡು ಅದನ್ನ ಒಂದ್ ಸೈಡ್ ಅಲ್ಲಿ ಕಟ್ ಮಾಡ್ಕೊಳ್ಬೇಕು. ಅದನ್ನ ಎಲ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಬೇಕು. ಅರ್ಧ ಪ್ಲಾಸ್ಟಿಕ್ ಕವರ್ ಏನಿರ್ತದೆ ಅದ್ರ ಅರ್ಧ ಭಾಗನ ಕಟ್ ಮಾಡ್ಕೊಳ್ಬೇಕು ಒಂದ್ ಸೈಡ್ ಅಲ್ಲಿ. ವಿಡಿಯೋದಲ್ಲಿ ನೋಡ್ಬೋದು, ಎಲ್ ಶೇಪ್ ಅಲ್ಲಿ ಅರ್ಧ ಕಟ್ ಮಾಡ್ಕೊಳ್ಬೇಕು, ಮತ್ತ ಅರ್ಧ ಹಾಗೆ ಬಿಟ್ಟಿಡಬೇಕು. ಈ ರೀತಿ ಕಾಣ್ತದೆ. ತದನಂತರ ಕವರ್ ಅನ್ನ ಕಟ್ಟಿದ ಮೇಲೆ ಗಿಡದಲ್ಲಿ ನೋಡ್ಬೋದು ಈ ರೀತಿ ನೋಡ್ತದೆ. ಆ ಸ್ಕ್ರಾಚ್ ಏನ್ ಮಾಡಿದ್ರು ಅದು ಆದಷ್ಟು ಮಧ್ಯೆ ಇರುವಂತೆ ಕಟ್ಬೇಕು. ಮತ್ತೆ ನಾವೇನ್ ಕಟ್ ಮಾಡಿ ಇಡ್ತಲ್ಲ ಅದು ಮೇಲ್ಭಾಗದಲ್ಲಿ ಇರ್ಬೇಕು. ಎಲ್ ಶೇಪ್ ಅಲ್ಲಿ ಕಟ್ ಮಾಡಿ ಇಟ್ಟಿದ್ದು ಮೇಲ್ಭಾಗದಲ್ಲಿ ಇರ್ಬೇಕು. ನೋಡ್ಬೋದು ಈ ರೀತಿ ಕಟ್ಕೊಳ್ಬೇಕು. ಕಟ್ ಮಾಡಿದ್ದು ಕೆಳಗಿದ್ರೆ ಗೊಬ್ಬರ ಎಲ್ಲ ಕೆಳಗೆ ಬಿದ್ದೋಗ್ತದೆ, ಅದರಿಂದ ಮೇಲೆ ಇರ್ಬೇಕು. ಈಗ ಗೊಬ್ಬರ ಹಾಕೊಳ್ಳೋ ತದನಂತರ ಗೊಬ್ಬರ ಎಲ್ಲ ಹಾಕಿ ಕಟ್ಟಿದ ಮೇಲೆ ಈ ರೀತಿ ನೋಡ್ತದೆ. ಫುಲ್ ಟೈಟ್ ಮಾಡಿ ಕಟ್ಕೊಳ್ಬೇಕು. ಏರೆಲ್ಲ ಹೋಗದೆ ಇದ್ದಂಗೆ ಕಟ್ಕೊಂಡ್ರೆ ಒಳ್ಳೇದು. ಮತ್ತೆ ಒಂದ್ 4-5 ಹೋಲ್ ಮಾಡಿ ಇಟ್ಕೊಳ್ಳಿ ಕೆಳಗೆ. ಏರು ಅಥವಾ ಹೆಚ್ಚಿಗೆ ಇರುವಂತ ನೀರ್ ಕೂಡ ಹೊರಗೆ ಹೋಗುವಂತೆ ಇರ್ಬೇಕು. ನೀರ್ ಫುಲ್ ಸ್ಟಾಕ್ ಆದ್ರೆ ಗಿಡ ಕೊಳ್ತೋಗಿ ಹಾಳಾಗೋ ಚಾನ್ಸ್ ಇರ್ತದೆ, ಬೇರ್ ಬೆಳೆಯುವುದಿಲ್ಲ. ಮತ್ತೆ ಒಂದು 2 ತಿಂಗಳು ಬಿಟ್ಟು ಕಟ್ ಮಾಡ್ಕೊಂಡು ನೆಡ್ಬೋದು. ಇದನ್ನ ಹಾಗೇನು ನೆಡ್ಬೋದು. ನಾ ಈಗ ಟ್ರೈ ಮಾಡುವ ಅಂತ ಟ್ರೈ ಮಾಡಿದ್ದೆ. ಈ ಗಿಡಕ್ಕೆಲ್ಲ ಗ್ರಾಫ್ಟಿಂಗ್ ಅವಶ್ಯಕತೆ ಇರೋದಿಲ್ಲ, ಹಾಗೆ ಕೂಡ ನೆಡ್ಬೋದು. ಮತ್ತೆ ನಾ 3 ಗ್ರಾಫ್ಟಿಂಗ್ ಮಾಡಿದೆ. ಇಲ್ಲೊಂದಿತ್ತು ಕೆಳಗಡೆ, ಮತ್ತೆ ಇಲ್ಲೊಂದು ಮೇಲುಗಡೆ, ಮತ್ತೆ ಇಲ್ಲಿ ಟಾಪರ್ ಒಂದಿತ್ತು. ಒಟ್ಟು 3 ಗ್ರಾಫ್ಟಿಂಗ್ ಮಾಡಿದೆ. ಒಂದ್ 2 ತಿಂಗಳು ಬಿಟ್ಟು ಇದ್ರ ಯಾವ ರೀತಿ ಆಗದಂತ ಹೇಳುತ್ತೆ. ಮತ್ತೆ ಇಲ್ಲೊಂದು ಲಾಂಗನ್ ಗಿಡಕ್ಕೆ ಅಂದ್ರೆ ಮರಕ್ಕೆ ಗ್ರಾಫ್ಟಿಂಗ್ ಮಾಡಿದೆ. ಏರ್ ಲೇಯರಿಂಗ್ ಮಾಡಿದೆ. ಮನೆ ಹತ್ರ ಇತ್ತ, ಅದನ್ನ ಕಡಿಬೇಕಂತ ಹೇಳಿದ್ರು. ಸುಮ್ಮನೆ ಕಡ್ದು ಹಾಳು ಮಾಡೋದಕ್ಕಿಂತ ಏರ್ ಲೇಯರಿಂಗ್ ಮಾಡುವ ಅಂತ ಮಾಡಿದ್ದೆ. ಬೇರ್ ಬಿಟ್ಟಿತ್ತು. ಅದನ್ನ ನೆಡ್ಬೋದಿತ್ತು, ಅದನ್ನ ಇದು ಚೀಲದಲ್ಲಿ ಹಾಕಿ ಯಾವ ರೀತಿ ಆಗ್ತದೆ ಅಂತ ನೋಡ್ಲಿಕ್ಕೆ ಚೀಲದಲ್ಲಿ ಹಾಕಿಟ್ಟಿದೆ. ಮೊನ್ನೆ ಬಿದ್ದು ಸ್ವಲ್ಪ ಹಾಳಾಗಿತ್ತು. ಅದ್ರ ಬುಡ ನೋಡ್ಬೋದು ಈ ರೀತಿ ನೋಡ್ತಾ ಇತ್ತು. ಕಟ್ ಮಾಡಿದ್ದೆ. ಮತ್ತೊಂದು ಲಾಂಗನ್ ಗಿಡಕ್ಕೂ ಕೂಡ ಗ್ರಾಫ್ಟಿಂಗ್ ಮಾಡಿ ಇಟ್ಟಿದ್ದೆ. ಅದನ್ನು ಸ್ವಲ್ಪ ಕಟ್ ಮಾಡ್ತಾ ಇದ್ದೆ. ಇದಕ್ಕೆ ನೋಡಿದ್ರೆ ಇವತ್ತೇ ಫುಲ್ ಕಟ್ ಆಗಿದೆ, ಬಹುದಿದೆ. ಗಾಳಿಗೇನೋ ಮುರುಕ್ ಬಿದ್ದಿದೆ. ಇದನ್ನು ಕೂಡ ಈಗ ನೆಡ್ಬೇಕು. ಬೇರೆಲ್ಲ ಬಿಟ್ಟಿದೆ ನೋಡ್ಬೋದು ಇಲ್ಲಿ ಈ ರೀತಿ ಕಾಣ್ತಾ ಇತ್ತು ಬೇರೆಲ್ಲ. ಈಗ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು. ಅಲ್ಲಿಂದ ತಕ ಒಂದ್ ಇಲ್ಲಿ ಇಟ್ಟಿದೆ. ಈಗ ಒಂದು ಅಡಿಕೆ ಮರದ ಹತ್ರ ತಕೊಂಡೋಗಿ ಇಟ್ಟಿದೆ. ಒಂದು 2 ತಿಂಗಳು ಬಿಟ್ಟು ಅದ್ರ ಜೊತೆ ನೆಡುವ ಅಂತ ಇಲ್ಲಿ ಇಟ್ಟಿಟ್ಟಿದೆ. ಈಗ ಈ ಪ್ಲಾಸ್ಟಿಕ್ ಡಬ್ಬಿಯಲ್ಲೇ ಹಾಕಿಡುವ ಅಂತ ಮಾಡಿದೆ. ಈಗ ದಾರ ಎಲ್ಲ ಬಿಚ್ಕೊಳ್ತಾ ಇದ್ದೆ. ಈಗ ಅಷ್ಟು ಒಳ್ಳೆ ಮಣ್ಣೆಲ್ಲ ಹಾಕ್ಲಾಗಿತ್ತು, ಗಡಿಬಿಡಿಯಾಗೆ ಕಟ್ಟಿದೆ. ನೋಡಿದ್ರೆ ಒಳ್ಳೆ ಬೇರ್ ಬಿಟ್ಟಿದೆ. ಇದು ಕೂಡ ನೋಡುವ, ಇದು 2 ತಿಂಗಳಾದ ಕೂಡ ಯಾವ ರೀತಿ ಇರ್ತದಂತ ನೋಡುವ. ಈಗ ಮಣ್ಣೆಲ್ಲ ಹಾಕಿ ಇಟ್ಟಿದೆ, ನೋಡ್ಬೋದು ಈ ರೀತಿ ನೋಡ್ತಾ ಇತ್ತು. ಈಗ ನೀವು ಮರಗಳನ್ನ ಗ್ರಾಫ್ಟಿಂಗ್ ಮಾಡಿದ್ರೆ ಯಾವ್ದಾದ್ರು ಮರಕ್ಕೆ ಅಥವಾ ಕಂಬಕ್ಕೆ ಕಟ್ಟಿಟ್ರೆ ಒಳ್ಳೇದು. ಇಲ್ಲಾಂದ್ರೆ ಗಾಳಿಗೆ ಅಥವಾ ಮಳೆಗೆ ಬೀಳೋ ಚಾನ್ಸಸ್ ಇರ್ತದೆ. ಬಿದ್ರೆ ಸುಮ್ಮನೆ ಬೇರೆಲ್ಲ ಕಟ್ಟಾಗಿ ಹಾಳಾಗೋ ಚಾನ್ಸಸ್ ಇರ್ತದೆ. ಅದರಿಂದ ಮರಕ್ಕೆ ಕಟ್ಟಿಡೋದು ಸೂಕ್ತ. ಧನ್ಯವಾದ.